ಕರ್ನಾಟಕದ ಮೇಲೆ ಬಿಹಾರ ಎಲೆಕ್ಷನ್ ಎಫೆಕ್ಟ್ ಆಗುತ್ತಾ? ಕರ್ನಾಟಕದ ಮೇಲೆ ಬಿಹಾರ ಎಲೆಕ್ಷನ್ ಎಫೆಕ್ಟ್. ಸಿದ್ದು ಕುರ್ಚಿ ಸೇಫ್, ಡಿಸಿಎಂಗೆ ಕುರ್ಚಿ ಡೌಟ್. ಬಿಹಾರದಲ್ಲಿ ಸೋತಿರೋದ್ರಿಂದ ಇಲ್ಲ ಯಾವುದೇ ಪ್ರಯೋಗ. ಬಿಹಾರ ಗೆದ್ದಿದ್ರೆ ಕಾಂಗ್ರೆಸ್ ಆಗುತ್ತಿತ್ತು ಬೂಸ್ಟ್. 2 ಅಂಕಿ ಕೂಡ ದಾಟದ ಊಸ್ಟ್ ಆಗಿರುವ ಕೈಪಡೆ. ಈ ಕಾರಣದಿಂದಾಗಿ ಸಂಪುಟ ವಿಸ್ತರಣೆ, ಕುರ್ಚಿ ಫೈಟ್, ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೂ ಕೂಡ ಕೊಂಚ ಬ್ರೇಕ್ ಹಾಕಿದಂತೆ ಕಾಣಿಸ್ತಾ ಇದೆ. ಸದ್ಯ ಯಾವುದೇ ಬದಲಾವಣೆ ಮಾಡದೆ ಸೈಲೆಂಟ್ ಆಗಿದೆ ಕೈ ಹೈಕಮಾಂಡ್. ಸರ್ಜರಿಗೆ ಕೈ ಹಾಕದೆ ಕೈ ಮೌನಕ್ಕೆ ಶರಣು ಸಾಧ್ಯತೆ. ಕರ್ನಾಟಕದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಬಿಹಾರದ ಚುನಾವಣೆಯ ರಿಸಲ್ಟ್ ಬಂದಾದ ಮೇಲೆ ಎನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಕೊನೆಗೂ ಕೂಡ ಬಿಹಾರದ ರಿಸಲ್ಟ್ ಬಂದಿದೆ. ಎನ್ಡಿಎ ಮೈತ್ರಿಕೂಟ ಅಭೂತಪೂರ್ವ ಗೆಲುವನ್ನ ಕೂಡ ಸಾಧಿಸಿರುವಂಥದ್ದು. ಇದರ ಜೊತೆಗೆ ಕರ್ನಾಟಕದ ರಾಜ್ಯ ರಾಜಕೀಯದಲ್ಲಿ ಏನಾಗಬಹುದು ಎನ್ನುವಂತಹ ಹಲವಾರು ಪ್ರಶ್ನೆಗಳು ಕೂಡ ಮೂಡಿದ್ವು. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಪ್ರಶ್ನೆಗಳು ಪ್ರಶ್ನೆಯಾಗಿಯೇ ಉಳಿದಿವೆ. ಯಾವುದೇ ಉತ್ತರವನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಕೈ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇದು ಮಕಾಡೆ ಮಲಗಿರ್ತಕ್ಕಂಥ ಒಂದು ರಿಸಲ್ಟ್ ಅನ್ನ ಕೊಟ್ಟಿದೆ ಬಿಹಾರದ ಜನತೆ. ನಿಜಕ್ಕೂ ಕೂಡ ಇದನ್ನ ಯಾರು ಊಹೆ ಕೂಡ ಮಾಡಿರಲಿಲ್ಲ. ಬಿಹಾರದಲ್ಲಿ ಹೀನಾಯವಾಗಿ ಸೋತಿರೋದ್ರಿಂದ ಕರ್ನಾಟಕದಲ್ಲಿ ಯಾವುದೇ ಪ್ರಯೋಗಕ್ಕೆ ಮುಂದಾದಂತೆ ಕಾಣಿಸ್ತಾ ಇಲ್ಲ. ಆಕಸ್ಮಿಕವಾಗಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಕುರ್ಚಿಯಿಂದ ಇಳಿಸಬೇಕು ಎನ್ನುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರೆ ಮುಂದೆ ಏನಾಗಬಹುದು? ಈಗಾಗಲೇ ಅದಕ್ಕೂ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಅಂತ ಸಿದ್ದು ಬಣ ರೆಡಿ ಆಗಿರುವಂಥದ್ದು. ಒಟ್ಟಾರೆಯಾಗಿ ಸಂಪುಟ ವಿಸ್ತರಣೆ ಆಗಿರ್ಬೋದು, ಸಿಎಂ ಕುರ್ಚಿ ಫೈಟ್ ಆಗಿರ್ಬೋದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಕೈ ಹೈಕಮಾಂಡ್ ವರಿಷ್ಠರು ಕೊಂಚ ಬ್ರೇಕ್ ಹಾಕಿದಂತೆ ಕಾಣಿಸ್ತಾ ಇದೆ. ಇಂದು ಸಿಎಂ ಸಿದ್ದರಾಮಯ್ಯ ದೆಹಲಿಯ ಪ್ರವಾಸವನ್ನ ಮಾಡಲಿದ್ದಾರೆ. ಬಿಹಾರದ ರಿಸಲ್ಟ್ ಬಳಿಕ ದೆಹಲಿಗೆ ಸಿಎಂ ಜರ್ನಿಯನ್ನ ಬೆಳೆಸಲಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿಬಂದಿತ್ತು. ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ. ಬಿಹಾರ ರಿಸಲ್ಟ್ ಬಳಿಕ ದೆಹಲಿಗೆ ಸಿಎಂ ಜರ್ನಿಯನ್ನ ಬೆಳೆಸ್ತಾ ಇದ್ದಾರೆ. ಕಪಿಲ್ ಸಿಬಲ್ ಪುಸ್ತಕ ಬಿಡುಗಡೆಯಲ್ಲಿ ಉಪಸ್ಥಿತಿ. ಸಿಎಂ ದೆಹಲಿಯ ಭೇಟಿ ವೇಳೆ ಗರಿಗೆದರಿದ ರಾಜಕೀಯ. ರಾಹುಲ್ ಗಾಂಧಿ, ವೇಣುಗೋಪಾಲ್ ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ನವೆಂಬರ್ ಕ್ರಾಂತಿ ಬಗ್ಗೆ ಈಗಾಗಲೇ ಸಖತ್ ಗಾಸಿಪ್ ಕೂಡ ಇರುವಂಥದ್ದು. ಸಚಿವ ಸಂಪುಟ ಪುನರ್ರಚನೆ ಸೇರಿದಂತೆ ಹಲವಾರು ಚರ್ಚೆಗಳು ಕೂಡ ಮುನ್ನೆಲೆಗೆ ಬಂದಿದೆ. ಆದರೆ ಬಿಹಾರ ಸೋಲಿನ ಸುಳಿಯಲ್ಲಿ ಕೈ ವರಿಷ್ಠರಿದ್ದಾರೆ. ಕರ್ನಾಟಕದಲ್ಲಿ ಲೀಡರ್ಶಿಪ್ ಚೇಂಜ್ ಮಾಡ್ತಾರಾ? ಹಾಗಾದ್ರೆ ಕೈ ಕಮಾಂಡ್ ಮುಂದೆ $1 ಟ್ರಿಲಿಯನ್ ಪ್ರಶ್ನೆ ಇರುವಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಪ್ರವಾಸವನ್ನ ಬೆಳೆಸಿರುವಂಥದ್ದು. ಯಾಕಾಗಿ ಹೋಗ್ತಾ ಇದ್ದಾರೆ ಅಂದ್ರೆ ಕಪಿಲ್ ಸಿಬಲ್ ಅವರ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ. ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರ ಉಪಸ್ಥಿತಿ ಕೂಡ ಇರಬೇಕಾಗತ್ತೆ. ಇದೇ ಕಾರಣಕ್ಕಾಗಿ ಅವರು ದೆಹಲಿಗೆ ಹೋಗ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ವರಿಷ್ಠರನ್ನ ಕೂಡ ಭೇಟಿ ಮಾಡಲಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ಕೂಡ ಭೇಟಿ ಮಾಡಬಹುದು. ಹಾಗೆ ರಾಜ್ಯದ ಉಸ್ತುವಾರಿಯಾದಂತಹ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಹಾಗೆ ವೇಣುಗೋಪಾಲ್ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ ಯಾರನ್ನ ಬೇಕಾದರೂ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ವರಿಷ್ಠರು ಈಗಾಗಲೇ ಬಿಹಾರದ ರಿಸಲ್ಟ್ ಬಳಿಕ ಒಂದು ರೀತಿಯ ಶಾಕ್ನಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ರಾಹುಲ್ ಗಾಂಧಿ ಅವರು ಕೂಡ ಬಿಹಾರದ ರಿಸಲ್ಟ್ ಬಳಿಕ ವಿದೇಶ ಪ್ರವಾಸಕ್ಕೆ ಹೊರಡೋರಿದ್ರು. ಆದರೆ ಇವಾಗ ವಿದೇಶ ಪ್ರವಾಸವನ್ನ ಮಾಡ್ತಾರಾ ಹೇಗೆ? ಇದು ಕೂಡ ಪ್ರಶ್ನೆಯಾಗಿರುವಂಥದ್ದು. ಇದರ ನಡುವೆ ಇದೀಗ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ದೆಹಲಿಯ ಒಂದು ಪ್ರವಾಸದಲ್ಲಿರುವಂಥದ್ದು. ಫ್ಲೈಟ್ ಹತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕಪಿಲ್ ಸಿಬಲ್ ಅವರ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ. ಬಿಹಾರ ಸೋಲಿನ ಸುಳಿಯಲ್ಲಿ ಕೈ ವರಿಷ್ಠರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದಾರೆ. ಹಾಗಾದ್ರೆ ಮುಂದೆ ಏನ್ ಮಾಡೋದು? ಇದು ಪ್ರಶ್ನೆಯಾಗಿರುವಂಥದ್ದು. ಕರ್ನಾಟಕದಲ್ಲಿ ಬದಲಾವಣೆ ಆಗುತ್ತಾ? ಸಾಕಷ್ಟು ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಆ ಗಾಸಿಪ್ಸ್ ಎಲ್ಲ ನಿಜವಾಗುತ್ತಾ? ಕಾದ್ ನೋಡ್ಬೇಕಾಗಿದೆ.